Hi guys, welcome back to my YouTube channel. ಇವತ್ತಿನ ವ್ಲಾಗ್ ಬಂದುಬಿಟ್ಟು ನಮ್ಮ ಅತ್ತೆ ಮಗಳದು ಆಫ್ ಸ್ಯಾರಿ ಫಂಕ್ಷನ್ ಇಟ್ಕೊಂಡಿದ್ವಿ. ನಾವು ನೈಟಿಂದ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೊತಿದ್ವಿ. ನೈಟ್ ಮಲ್ಕೊಳ್ಳೋದು 2 ಗಂಟೆ ಆಗಿತ್ತು. ನಾನು ಎದ್ದು ಬರೋ ಅಷ್ಟರಲ್ಲಿ ನಮ್ಮ ಮಾವಂದಿರೆಲ್ಲ ತರಕಾರಿ ಎಲ್ಲ ಕಟ್ ಮಾಡಿ ರುಬ್ಬೋದಕ್ಕೆ ಅಂತ ಪ್ರಿಪೇರ್ ಮಾಡ್ತಿದ್ರು. ನಮ್ಮ ಆಂಟಿ ಪಲಾವ್ ಮಾಡ್ತಿದ್ರು. ಬೇಗ ತಿಂಡಿ ರೆಡಿ ಮಾಡಿದ್ರು ಏಕೆಂದರೆ ಕೆಲಸ ತುಂಬ ಇತ್ತು. ಅಡುಗೆನ ಸ್ಟಾರ್ಟ್ ಮಾಡೋಕ್ಕೆ ಅಂತ ನಮ್ಮ ಅತ್ತೆ ಪೂಜೆ ಮಾಡ್ತಿದ್ರು. ಒಲೆಗೆಲ್ಲ ಚಿಕನ್ ಕಟ್ ಮಾಡಿಸ್ಕೊಬಂದು ಅದನ್ನೆಲ್ಲ ವಾಶ್ ಮಾಡಿ ಒಗ್ಗರಣೆಗೆ ಹಾಕಿ ಅಡುಗೆನ ಸ್ಟಾರ್ಟ್ ಮಾಡಿದರು. ನಮ್ಮ ಮನೇಲಿ ಯಾವುದೇ ಥರ ಫಂಕ್ಷನ್ಸ್ ಇದ್ರೂ ನಮ್ಮ ಮಾವನೇ ಅಡುಗೆ ಮಾಡೋದು. ಬೋತ್ ವೆಜ್ ಮತ್ತು ನಾನ್ ವೆಜ್ ಎರಡೂ ಮಾಡ್ತಾರೆ. ಒಳಗಡೆ ಎಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊತಾ ಇದ್ರು. ನಂದು ಮೇನ್ ಕೆಲಸ ಬಂದು ಅಮ್ಮನ ರೆಡಿ ಮಾಡೋದು. ಅಮ್ಮಗೆ ಸೀರೆ ಉಡಿಸಿ ಹೇರ್ ಸ್ಟೈಲ್ ಮಾಡಿ ಬೇಗ ರೆಡಿ ಮಾಡಿದ್ದಾಯಿತು. ನಾನು ರೆಡಿ ಆಗೋಕ್ಕೂ ಕೂಡ ಟೈಮ್ ಇರಲಿಲ್ಲ. ಒಂದು ಫೋಟೋ ಕೂಡ ತಗೊಳಕ್ಕಾಗಲಿಲ್ಲ. ಮತ್ತು ಫಂಕ್ಷನ್ ಸ್ಟಾರ್ಟ್ ಆಯಿತು. ಶಾಸ್ತ್ರ ಎಲ್ಲ ಮಾಡ್ತಾಯಿದ್ರು. ಇದು ಸಡನ್ ಪ್ಲಾನ್ ಆಗಿರೋದ್ರಿಂದ ರಿಲೇಟಿವ್ಸ್ಗೆಲ್ಲ ಹೇಳೋಕ್ಕಾಗಲಿಲ್ಲ. ಮತ್ತು ಅಮ್ಮು ಡ್ರೆಸ್ನ ಚೇಂಜ್ ಮಾಡಿಸಿ ಗ್ರೀನರಿ ಪ್ಲೇಸ್ಗೆ ಹೋಗಿದ್ದೋ ಸ್ವಲ್ಪ ಚೆನ್ನಾಗಿ ಬರಲಿ ಫೋಟೋಸ್ ಅಂತ. ಅಷ್ಟರಲ್ಲಿ ಮಳೆ ಸ್ಟಾರ್ಟ್ ಆಗೋಯಿತು. ಒಂದು ರೌಂಡ್ ಅಷ್ಟೇ ಊಟ ಕೊಟ್ಟಿದ್ದು. ಮನೆಯಲ್ಲೇ ಊಟ ಕೊಟ್ವಿ. ನನಗಂತೂ ತುಂಬ ಹೊಟ್ಟೆ ಹಸಿವಾಗಿತ್ತು. ಪಾಯಸ ತಿಂದೆ ಅಲ್ಲೇ. ಸಂಜೆ ಸೊಪ್ಪಾಕೋ ಶಾಸ್ತ್ರನ ಇಟ್ಕೊಂಡಿದ್ರು. ಇದರಲ್ಲಿ ಮಾವ ಅವರು ಗುಡ್ಲನ್ನ ನುಸಿಬೇಕು. ಮತ್ತು ಅತ್ತೆಂದಿರು ಮಡ್ಲು ತುಂಬಿ ಅಕ್ಕಿ ಇಟ್ಟು ಆರತಿನ ಮಾಡಿದ್ರು. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.